ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತೊಂದು ಹೊಸ ಸುದ್ದಿಯ ಜೊತೆಗೆ ಬಂದಿದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ತಮ್ಮ ಸ್ವಂತ ಹಣದಿಂದ ಅಂಗನವಾಡಿ ಕಟ್ಟಡಕ್ಕೆ ಭೂಮಿಯನ್ನು ನೀಡಿದ್ದಾರೆ. ತಾನು ಕೂಡಿಟ್ಟಂತಹ ಸಂಬಳದಲ್ಲಿ ಜಾಗವನ್ನು ಖರೀದಿಸಿ ಅವರು ಅಂಗನವಾಡಿಗೆ ಆ ಜಾಗವನ್ನು ಹಸ್ತಾಂತರ ಮಾಡಿದ್ದಾರೆ. ಇವರು ತುಮಕೂರು ಜಿಲ್ಲೆಯ ಪಾವಗಡದವರು. ತನಗೆ ಬರುವಂತಹ ಅಲ್ಪ ಸಂಬಳದಲ್ಲಿ ಉಳಿತಾಯ ಮಾಡಿ ಕೂಡಿಟ್ಟ ಹಣದಿಂದ ಖರೀದಿಸಿದ್ದಂತಹ ನಿವೇಶನವನ್ನು ಓಬೇನಹಳ್ಳಿಯ ಅಂಗನವಾಡಿ ಕಾರ್ಯಕರ್ತೆ ಶಾಂತಮ್ಮ ಎಂಬುವರು ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಅವರು ಉಚಿತವಾಗಿ ಆ ಜಾಗವನ್ನು ನೀಡಿದ್ದಾರೆ. ಸ್ವಂತ ಕಟ್ಟಡ ಇಲ್ಲದ ಆ ಗ್ರಾಮದ ಅಂಗನವಾಡಿ ಕೇಂದ್ರ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಪ್ರದೇಶದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇತ್ತು. ಬಾಡಿಗೆ ಕಟ್ಟಡ ಕೊನೆಗೆ ದೊರೆಯದಿದ್ದಾಗ ಕೆಲವು ದಿನ ಗ್ರಾಮದ ದೇವಸ್ಥಾನದಲ್ಲೂ ಕೂಡ ಅಂಗನವಾಡಿ ಕಾರ್ಯನಿರ್ವಹಿಸಿತ್ತು. 2015ರಲ್ಲಿ ಗ್ರಾಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ನೇಮಕವಾಗಿ ಬಂದಂತಹ ಶಾಂತಮ್ಮವರು ಈ ವಿಚಾರ, ಅಂಗನವಾಡಿ ಇಲ್ಲದಿರುವಂತಹ ವಿಚಾರ ಅವರಿಗೆ ಸದಾ ಕಾಡ್ತಾ ಇತ್ತು. ಶಾಂತಮ್ಮ ಅವರು ಮನೆ ಕಟ್ಟಿಸುವ ಸಲುವಾಗಿ 2022ರಲ್ಲಿ ಗ್ರಾಮದಲ್ಲಿ 2 ಜಾಗವನ್ನು ಖರೀದಿ ಮಾಡಿದರು. ಅದರಲ್ಲಿ 1200 ಚದರ ಅಡಿಯ ಒಂದು ನಿವೇಶನವನ್ನು ಅಂಗನವಾಡಿ ಕೇಂದ್ರಕ್ಕೆ ಇದೀಗ ಬಿಟ್ಟುಕೊಟ್ಟಿದ್ದಾರೆ. ಇದೇ ಜೂನ್ನಲ್ಲಿ ಆ ನಿವೇಶನವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೆಸರಿಗೆ ಈ ಖಾತೆಯನ್ನು ಕೂಡ ಮಾಡಿಸಿ ಕೊಟ್ಟಿದ್ದಾರೆ. 2022ರಲ್ಲಿ ಆ ಜಾಗವನ್ನು ಖರೀದಿ ಮಾಡಿದಾಗ ಅದಕ್ಕೆ 2.5 ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಈಗ ಇದೇ ಸಂದರ್ಭಕ್ಕೆ ಅದು ಕನಿಷ್ಠ ಅಂದರೂ 3 ಲಕ್ಷಕ್ಕೆ ಬೆಲೆ ಬಾಳುತ್ತೆ. ಅಂಗನವಾಡಿಗೆ ನಿವೇಶನ ನೀಡುವ ನಿರ್ಧಾರವನ್ನು ಶಾಂತಮ್ಮ ಅವರು ಹೇಳಿಕೊಂಡಾಗ ಮನೆಯಲ್ಲಿ ಅವರಿಗೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 16 ಮಕ್ಕಳು ಇದ್ದಾರೆ, 4 ಗರ್ಭಿಣಿಯರಿದ್ದಾರೆ, ಒಬ್ಬರು ಬಾಣಂತಿ ಇದ್ದಾರೆ. ಅವರು ಅಂಗನವಾಡಿ ಕೇಂದ್ರದಿಂದ ಸರ್ಕಾರದ ಸೌಲಭ್ಯವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಜಾಗವನ್ನು ನೀಡಿದಂಥ ತೃಪ್ತಿ ಇದೆ. ಮನೆಯಲ್ಲಿ ಮಕ್ಕಳು ಸೇರಿದಂತೆ ಎಲ್ಲರೂ ಬೆಂಬಲವನ್ನು ನೀಡಿದರು, ಗಂಡ ಕೂಡ ಬೆಂಬಲವನ್ನು ನೀಡಿದರು. ಸರ್ಕಾರ ಶೀಘ್ರವಾಗಿ ಈ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸಿ ಮಕ್ಕಳಿಗೆ ಮತ್ತು ಅಂಗನವಾಡಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸಿದರೆ ನನ್ನ ಶ್ರಮ ಸಾರ್ಥಕ ಆಗುತ್ತದೆ ಎಂದು ಶಾಂತಮ್ಮ ಅವರು ತಿಳಿಸಿದರು. ಸರ್ಕಾರದ ಜಮೀನು ಕಬಳಿಸುವಂತಹ ಈ ಕಾಲದಲ್ಲಿ ಯಾರು ತಾನೇ ಸ್ವಂತ ನಿವೇಶನವನ್ನು ಕಟ್ಟಡಕ್ಕೆ ಅಥವಾ ಸರ್ಕಾರಕ್ಕೆ ನೀಡ್ತಾರೆ ಅಂತ ಗ್ರಾಮಸ್ಥರು ಈ ಭಾಗದಲ್ಲಿ ಭಾರೀ ಮೆಚ್ಚುಗೆ ಕೂಡ ವ್ಯಕ್ತ ಆಗಿದೆ. ಸಣ್ಣ ಸಂಬಳದಲ್ಲಿ ಕೂಡಿಟ್ಟ ಹಣದಲ್ಲಿ ಖರೀದಿಸಿದ ನಿವೇಶನವನ್ನು ಗ್ರಾಮದ ಅಂಗನವಾಡಿಗೆ ನೀಡಿರುವುದು ಶಾಂತಮ್ಮ ಅವರ ಉದಾರತೆಗೆ ಸಾಕ್ಷಿ ಎಂದು ಓಬೇನಹಳ್ಳಿಯ ರಾಘವೇಂದ್ರ ಅವರು ಹೇಳಿದರು. ಇನ್ನು ಅಂಗನವಾಡಿ ಕಾರ್ಯಕರ್ತೆಯ ಈ ನಡೆ ಸಮುದಾಯ ಪ್ರಜ್ಞೆಯ ಪ್ರತೀಕ, ಇತರ ನೌಕರರಿಗೂ ಇದು ಮಾದರಿ ಅಂತ ಹೇಳಿ ಎಸ್ ವಿಜಯಕುಮಾರ್ ಅವರು ಈ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಶಾಂತಮ್ಮ ಅವರ ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು. ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ತಮ್ಮ ಸ್ವಂತ ನಿವೇಶನವನ್ನು ಅಂಗನವಾಡಿ ಕೇಂದ್ರಕ್ಕೆ ಉಚಿತವಾಗಿ ನೀಡಿರುವುದು ಕೆಲಸದ ಮೇಲೆ ಅವರ ಪ್ರೇಮ ಮತ್ತು ಮಕ್ಕಳೆಡೆ ಅವರ ಪ್ರೀತಿಯ ಸಂಕೇತ ಆಗಿದೆ. ಶೀಘ್ರ ಅಲ್ಲಿ ಕಟ್ಟಡವನ್ನು ನಿರ್ಮಿಸಿ ಮೂಲಸೌಕರ್ಯವನ್ನು ಕಲ್ಪಿಸಲಾಗುತ್ತೆ ಅಂಥೇಳಿ CDPO ಆಗಿರುವಂಥ DG ಸುನೀತಾ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಾಂತಮ್ಮ ಅವರು 2010ರಲ್ಲಿ ಈ ಅಂಗನವಾಡಿಗೆ ಸೇರಿಕೊಳ್ತಾರೆ. ಆಗಿನಿಂದಲೂ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ನಡೀತಾ ಇತ್ತು. 3 ವರ್ಷ ಕಾಲ ಓಬಳ ನರಸಿಂಹ ದೇವಳದಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಅಲ್ಲಿ ಅಂಗನವಾಡಿಯನ್ನು ನಡೆಸಲಾಗ್ತಾ ಇತ್ತು. 2022ರಲ್ಲಿ ಮನೆ ಕಟ್ಟಿಸುವ ಸಲುವಾಗಿ ಅವರು ನಿವೇಶನವನ್ನು ಖರೀದಿ ಮಾಡ್ತಾರೆ. ನಿವೇಶನಕ್ಕಾಗಿ ಈ ಸಂದರ್ಭದಲ್ಲಿ ಅಂಗನವಾಡಿಗೂ ಕೂಡ ಎಲ್ಲೂ ಕೂಡ ನಿವೇಶನ ಸಿಕ್ಕಿರೋದಿಲ್ಲ. ಇದನ್ನೆಲ್ಲ ಗಮನಿಸಿದಂಥ ಅವರು ಅಂಗನವಾಡಿಗೋಸ್ಕರ ಈ ಜಾಗವನ್ನು ದಾನ ನೀಡ್ತಾರೆ. ಇನ್ನು ಶಾಂತಮ್ಮ ಅವರ ಮಗ ಒಬ್ಬರು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ, ಮಗಳು 8ನೇ ತರಗತಿಯಲ್ಲಿ ಶಿಕ್ಷಣನ ಪಡೀತಾ ಇದ್ದಾರೆ. ಇವರ ಪತಿ ಎಸ್ ನಾಗೇಂದ್ರ ಅವರು ಕೂಡ
ಅಂಗನವಾಡಿ ಕೇಂದ್ರಕ್ಕೆ ನಿವೇಶನವನ್ನು ನೀಡಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅಂದರೆ ಒಟ್ಟು ಪುಟಾಣಿ ಮಕ್ಕಳ ಭವಿಷ್ಯಕ್ಕಾಗಿ ನಿವೇಶನ ನೀಡಿರುವಂತಹ ಬಗ್ಗೆ ತೃಪ್ತಿ ಆ ಶಾಂತಮ್ಮ ಅವ್ರಿಗೂ ಕೂಡ ಇದೆ. ಆದಷ್ಟು ಬೇಗ ಇಲ್ಲಿ ಮೂಲಸೌಕರ್ಯವನ್ನು ಕಲ್ಪಿಸಿ ಕಟ್ಟಡವನ್ನು ಕಟ್ಟಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಿ ಅಂತ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವರ ಈ ನಡೆ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು. ಗ್ರಾಮದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಈಗ ಇವರ ಕಾರ್ಯಕ್ಕೆ ರಾಜ್ಯವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಅಂಗನವಾಡಿ ಕಾರ್ಯಕರ್ತೆ, ಆದರೂ ತನ್ನ ಸ್ವಂತ ಜಮೀನನ್ನು ಈ ಅಂಗನವಾಡಿಗೆ ನೀಡಿದ್ದಾರೆ. ಕೂಡಿಟ್ಟಂತಹ ಹಣದಲ್ಲಿ ಅಂಗನವಾಡಿಗೂ ಕೂಡ ಅಂಗನವಾಡಿ ಬೆಳಿಬೇಕು, ಸ್ಥಳೀಯ ಮಕ್ಕಳು ಕೂಡ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಜಾಗವನ್ನು ನೀಡಿದ್ದಾರೆ. ಇವರ ಕಾರ್ಯಕ್ಕೆ ರಾಜ್ಯದೆಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ ವ್ಯಕ್ತ ಆಗ್ತಾ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಹೊಸ ವಿಡಿಯೋದ ಜೊತೆ ನಿಮ್ಮ ಜೊತೆ ಆಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.